ಗ್ರಾಮದ ಮಧ್ಯಭಾಗದಲ್ಲಿ ನೆಲೆಸಿದ್ದ ಹಳತು ಹೊಳಪು ತಳೆದ ಹಳ್ಳಿ ಮನೆ. ಮನೆಯೊಂದರಲ್ಲಿ ವಯಸ್ಸಾದ ಅಜ್ಜಿ ತನ್ನ ಮೊಮ್ಮಕ್ಕಳಿಗೆ ಆಕರ್ಷಕವಾದ ಕತೆಗಳನ್ನೇ ಹೇಳುತ್ತಿರುತ್ತಿದ್ದಳು. ರಾತ್ರಿ ಹೊತ್ತಾಗಿದೆಯೆಂದರೆ ಸಾಕು, ಮೊಮ್ಮಕ್ಕಳು ಹಾಸಿಗೆಯ ಮೇಲೆ ಕುಳಿತು ಅಜ್ಜಿಯ ಅಚ್ಚುಗೋಚಿಯಾದ ಮಾತುಗಳನ್ನು ಕೇಳಲು ತವಕಿಸುತ್ತ. ಒಮ್ಮೆ ಚಿಕ್ಕ ಊರಿನಲ್ಲಿ ಕುಸುಮ ಎಂಬ ಹುಡುಗಿ ಬಾಳುತ್ತಿದ್ದಳು. ಆಕೆಗೆ 3-4 ಆಳುಗಳು ಹಸುವನ್ನು ಮೇಯಿಸಲು ಜಮೀನಿನಲ್ಲಿ ಕೆಲಸ ಮಾಡಲು ಸಹಾಯ ಮಾಡುತ್ತಿದ್ದರು. ಕುಸುಮ ತುಂಬಾ ಕರುಣಾಳುಳಾಗಿದ್ದಳು. ತನ್ನ ಮನೆಯ ಎದುರು ಒಂದು ಹಳೆಯ ಬಾಳುವ ಮರ ಇತ್ತು. ಆ ಮರದ ಕೆಳಗೆ ಕುಳಿತು ಕುಸುಮ ಹಸಿರು ಪರ್ಣಾಲಿಯಲ್ಲಿ ಹಾಡು ಹಾಡುವುದು ಆಕೆಯ ದಿನಚರಿಯ ಒಂದು ಭಾಗವಾಗಿತ್ತು. ಒಂದು ದಿನ ಕುಸುಮ ತನ್ನ ಹಳ್ಳಿಯ ಕೆರೆಯ ಬಳಿ ಹೋಗಿ ನೀರು ತರುತ್ತಿದ್ದಾಗ ಆಕೆಗೆ ಒಂದು ಚಿಕ್ಕ ಕಂದ ಹಸುವು ಮಣ್ಣಿನಲ್ಲಿ ಸಿಕ್ಕಿಕೊಂಡಿರುವುದು ಕಂಡುಬಂತು. ಅದು ಎಷ್ಟು ಪ್ರಯತ್ನಿಸಿದರೂ ಹೊರಬರಲು ಸಾಧ್ಯವಾಗುತ್ತೆ. ಕುಸುಮ ತಕ್ಷಣವೇ ತನ್ನ ಒಡನಾಡಿಗಳನ್ನು ಕರೆದು ಹಸುವನ್ನು. ಆ ರಾತ್ರಿ ಕುಸುಮ ನಿದ್ರಿಸುತ್ತಿದ್ದಾಗ ಆಕೆಗೆ ಒಂದು ವಿಚಿತ್ರವಾದ ಕನಸು ಬಂತು. ಕನಸಿನಲ್ಲಿ ಆ ಹಸುವು ಮಾನವನ ರೂಪ ತಾಳಿಕೊಂಡು, ಕುಸುಮ, ನೀನು ನನಗೆ ಸಹಾಯ ಮಾಡಿದೆಯಾದ್ದರಿಂದ ನಾನಿನ್ನು ಸದಾ ನಿನ್ನನ್ನು ರಕ್ಷಿಸುತ್ತೇನೆ. ನಿನ್ನ ಮನೆಯಲ್ಲಿ ಯಾವ ಕಷ್ಟವೂ ಎದುರಾಗುವುದಿಲ್ಲ ಎಂದು ಹೇಳಿತು. ಆ ಕನಸು ಉಷಸ್ಸಿನ ಮುಗಿಲಿನಲ್ಲಿ ಮರೆಯಾದರೂ ಆ ದಿನದಿಂದ ಕುಸುಮ ಮತ್ತು ಆಕೆಯ ಕುಟುಂಬದಲ್ಲಿ ಸಂತೋಷದ ಶಾಂತಿ ನೆಲೆಸಿತು. ಇಂತಹ ಅನೇಕ ಉಪಕಾರಗಳು ನಮ್ಮ ಬದುಕಿನಲ್ಲಿ ನಮಗೂ ಹಿತಕರ ಫಲವನ್ನು ತರುತ್ತವೆ ಎಂಬ ಸಂದೇಶವನ್ನು ಅಜ್ಜಿ ಕೊನೆಗೆ ಹೇಳಿದಳು. ಮಕ್ಕಳು ಕತೆ ಮುಗಿದಾಗ ಕೈತಟ್ಟಿದರು. ಅಜ್ಜಿಯ ಕಣ್ಣಲ್ಲಿ ಸಂತೋಷದ ಕಂಚಿನ ಹೊಳಪು ಬೆಳಗಿತು. ಮಕ್ಕಳೇ, ಸಹಾಯ ಮಾಡಿದರೆ ದೇವರು ಸಹಾಯ ಮಾಡುತ್ತಾನೆ ಎಂದು ಹೇಳಿ ಅವಳು ಬೆಳಕನ್ನು ಆರಿಸಿ ಮಲಗಲು ಮುಂದಾದಳು.